ಶ್ರೀಮಂತನಾಗಿ ಬೆಳೆಯುತ್ತಿರುವ ನಾನು ಈ ಬೆಟ್ಟಪ್ಪ ಗೌಡ ಅಂದರೆ ಒಂದತನ ಸಿಂಹದ ಮರಿ ಗರ್ಜನೆ ಕೂಗುತ್ತೇನೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ರೌಡಿತನ ಮಾಡುವರೆಲ್ಲರಿಗೂ ಇವನೇ ಅಪ್ಪ ಈ ಶ್ರೀಮಂತ ಬೆಟ್ಟಪ್ಪ. ರಾಷ್ಟ್ರಕ್ಕೆ ಒಬ್ಬನೇ ಪ್ರಧಾನಿಯಾದರೆ ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಹಾಗಂತ ಈ ನಾಡಿಗೆ ನಾನೇ ಗರ್ಭ ಶ್ರೀಮಂತ ಎಂದು ಬದುಕಬೇಕಾದರೆ ನಾನು ಎತ್ತಿ ಹೊತ್ತು ತಂದಿರುವ ಆ ಕಡುವಲ್ಲಿ ಬೇರೆ ಯಾರೂ ಅಲ್ಲ.
ಅಗರ್ಭ ಶ್ರೀಮಂತರ ಅಟ್ಟಹಾಸ. ಆಮೇಲೆ ಅವನ ಎಲ್ಲ ಕ್ರೀಡಾ ಸಂಸ್ಥೆ ಅಧ್ಯಕ್ಷ ಸ್ಥಾನವನ್ನು ದೋಚಿಕೊಂಡು ಮುಂದೆ ನಾನೇ ಅಗರ್ಭ ಶ್ರೀಮಂತ ಎನಿಸಿಕೊಳ್ಳದಿದ್ದರೆ ನನ್ನ ಗಟ್ಟಿ ಜಟ್ಟಿ ಬೆಟ್ಟಪ್ಪ ಗೌಡನೇ ಅಲ್ಲ. ಚಪಾಲಿ ರಾವಣ ಸಮುದ್ರವಂತ ವಿಷ ಸೇವಿಸಿದ ಶಿವ ಕಂಟಕ. ಆದ್ರೆ ಈ ಕಪಾಲಿ ಅಧಿಕಾರಿಗಳ ಪಾಲಿಗೆ ಕಂಟಕ. ಅದೇನಂತ ಹೇಳಿಗೌಡ್ರೆ? ಕಪಾಲಿ ನಾನು ಹೇಳಿದ ಹಾಗೆ ರಘುಪತಿಯವನ ಅಧಿಕಾರ ಆಸ್ತಿಗೆ ಸಹಿ ಹಾಕಿದ ಇಲ್ಲವೋ? ಎಷ್ಟೇ ಪ್ರಯತ್ನ ಪಟ್ಟು ಸಹಿ ಹಾಕ್ತಾನೆ ಇಲ್ಲ ಬಿಡ್ರಿ. ಪಟ್ಟಿ ನನ್ನ ಮಗ ಸಹಿ ಹಾಕೋಣ ಅಂತಾನ. ಏ ಕಪಾಲಿ, ಈಗಲೇ ಹೋಗಿ ನನ್ನ ಮಗನ ನಾಳೆ ಕ್ಷಣವೇ ಎಳೆದು ಆ ಕೊಬ್ಬಿದ ಕೋಣನ. ಬದ್ರಂಗಿಯ ಗಾಡಿ ಸಪ್ಲ ಆಗ್ತಾ ಇದೆ, ಇಲ್ಲೇ ಬಂದ ಅಂತ ಕಾಣಿಸುತ್ತೆ. ಈ ಸಮಯನ ನಿಧಾನಿಸಿ ಮಾಡ್ಕೋಬೇಕು ಕೆಲಸನ. ಹೌದಾ? ಹಾಗಾದರೆ ನಾವು ಈಗ ಏನು ಮಾಡಬೇಕು ಮೊದಲು ಹೇಳು. ಅದಕ್ಕೇಕೆ ಭಯ ಪಡ್ತೀರಿ ಗೌಡ್ರೆ? ಭಯದ ಬೀದಿ ಅದಕ್ಕೆ ನಾನಿದ್ದೇನೆ. ಮಾತಿಲೆ ಕೆಲಸ ಈ ನಿನ್ನ ಪೂರ್ತಿ ಚಾತುರ್ಯಕ್ಕೆ ಮೆಚ್ಚಿದೆ. ಮಾಡ್ಕೊ ಹೋಗು.
ರಘುಪತಿಯ ಮಗ ಸುಧಾಕರಲ್ಲವೇ? ಬಾ ಮಗ, ಬಾ. ಏನು ಕೆಲಸ ಇದೆ? ಯಾರನ್ನು ಹತ್ತಿರ ಬೇಗ ಹೇಳು. ಏನಿಲ್ಲ ಗೌಡ್ರೆ, ಮೊನ್ನೆ ಧಾರವಾಡದಲ್ಲಿ ನಡೆದ ಕೃಷಿ ಮೇಳಕ್ಕೆ ನಮ್ಮ ತಂದೆಯವರು ನಿಮ್ಮ ಜೊತೆ ಬಂದಿದ್ದಾರಲ್ಲ, ಅವರು ಇನ್ನೂವರೆಗೂ ನಮ್ಮ ಮನೆಗೆ ಬಂದಿಲ್ಲ. ಹೌದಾ? ನಿಮ್ಮ ಮನೆಯಲ್ಲಿ ಇರಬಹುದು ಎಂದು ವಿಚಾರಿಸಿಕೊಂಡು ನಾನು ಬಂದಿದ್ದೆ. ಹೌದಾ? ನಿಮ್ಮ ಮನೆಗೆ ಬಂದಿದ್ರೆ ನಿಮ್ಮ ತಂದೆ ಏನು ಅಪಾಯವಾಗಿದೆಯೋ ಏನು ಒಂದು ತಿಳಿತಾ ಇಲ್ಲ. ನಿಮ್ಮ ತಂದೆ ನಾನು ಕೃಷಿ ಮೇಳಕ್ಕೆ ಹೋಗಿದ್ದು ನಿಜ. ಆ ಸುಮಾರು ಮುಗಿದ ತಕ್ಷಣ ನಾನು ಮನೆಗೆ ವಾಪಸ್ ಆಗಿಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನನಗೆ ಇನ್ನೂ ಒಂದು ಗೊತ್ತಿಲ್ಲ. ನೀನೇನು ಭಯ ಪಡಲಿಕ್ಕೆ ಹೋಗಬೇಡ. ನಾ ಈ ವಿಷಯವನ್ನ ಆ ಸಚಿವರ ಕಡೆ ಹೇಳಿಕೊಳ್ತೇನೆ. ಅಪ್ಪಾಜಿ, ಆ ಸಚಿವರಿಗೆ ಫೋನ್ ಮಾಡಿ ವಿಷಯ ತಿಳಿಯಬೇಕು. ಗೌಡ್ರೆ, ಆ ಸಚಿವರ ಫೋನು ಸ್ವಿಚ್ ಆಫ್ ಆಗಿದೆ ಗೌಡ್ರೆ. ಅಂದಿನಿಂದ ನನ್ನ ತಂದೆಯವರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾನೆ ಇದೆ ಗೌಡ್ರೆ. ಏನಾಗಿದೆ ಎಂದು ತಿಳಿತಾನೇ ಇಲ್ಲ. ಏನು ಅಪಾಯವಾಗಿದೆ ಏನು ಒಂದು ಗೊತ್ತಾಗ್ತಿಲ್ಲ. ಸುಧಾಕರ, ನೀವಿಂದು ಓದುವ ಸಣ್ಣ ಮಕ್ಕಳು, ಅದಕ್ಕಾಗಿ ಅವನಿಗೆ ಏನು ಅಪಾಯವಾಗಿದೆ ಒಂದು ತಿಳಿತಾ ಇಲ್ಲ. ನಿಮ್ಮ ತಂದೆ ನನ್ನ ಹತ್ತಿರ ಸಿಕ್ಕಾಪಟ್ಟೆ ಸಾಲವನ್ನು ಮಾಡಿದ್ದಾರೆ. ಯಾಕೆ ಗೊತ್ತೇ? ಅವರ ಹತ್ತಿರ ನಾನು ಇನ್ನುವರೆಗೂ ₹1 ಕೇಳಿಲ್ಲ. ಸುಧಾಕರ್, ನಿಮ್ಮ ತಂದೆಯವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರ ಆ ವ್ಯವಹಾರವನ್ನು ಅವರ ಹತ್ತಿರ ಹೇಗೆ ಮಾಡಬೇಕೆಂಬುದು ನನಗೆ ಚಿಂತೆಯಾಗಿ ಬಿಟ್ಟಿದೆ. ಏನು? ನಮ್ಮ ತಂದೆಯವರು ನಿಮ್ಮ ಹತ್ರ ಸಾಲ ಮಾಡಿದ್ದಾರೆ? ಹೌದಾ ಸುಧಾಕರ? ಒಂದಲ್ಲ ಹತ್ತಲ್ಲ ಕೋಟಿಗಟ್ಟಲೆ ಹತ್ತಿರ ಸಾಲವನ್ನು ಮಾಡಿದ್ದಾರೆ. ಓದುವ ಸಣ್ಣ ಮಗು ಇದೆಯಾ ನಿಮಗೆ ಬಾಯಿ ಮುಚ್ಚಲೇ? ಬಾಯಿ ಮುಚ್ಚು. ಏನು ಅಣಿಯದ ಹುಡುಗನ ಮುಂದೆ ಹಿರಿಯದಾದ ಮಾತನ್ನು ಹೇಳಿ ಯಾರ ಮನೆ ಸ್ಮಶಾನ ಮಾಡಬೇಕಂತ ಮಾಡಿದ್ದೀಯೋ? ಬದುಕಿಗೆ ಅವಶ್ಯಕ್ಕೆ ಒಳಗಾದ ಬೇಡ. ಮೊದಲು ಈ ಬೆಟ್ಟಪ್ಪನ ಮಾತು ಕೇಳು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಈಗಲ್ಲ. ಅವನ ಹಣದ ವ್ಯವಹಾರವಲ್ಲ, ನನಗಲ್ಲದೆ ನನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಬಿಟ್ಟು ಮರ್ಯಾದೆಯಿಂದ ನನ್ನ ಮಾವ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದೀಯೋ? ಇಲ್ಲ ಅಂದ್ರೆ ಏನು ಮಾಡ್ತೀವಿ? ಊರು ಬಡವ. ನರಕದ ನಾಯಕರ ಉಂಡವನ್ನೇ ಚೆನ್ನಾಗಿ ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಜೊತೆ ಹೋಗಿ ನಿನ್ನಿಂದ ಹೇಗೆ ದೂರ ಇದ್ದಾನೆ ಅಂತ ತನಿಖೆ ನಡೆಸಿ ಹೊರಗಡೆ ಮಾಡಿಸಿ ಇದನ್ನು ಹೊರಗಲ್ಲಿಗೆ ಹಚ್ಚುತ್ತೇನೆ. ಅದಕ್ಕಿಂತ ಮೊದಲು ನೀನು ಹೇಳು. ಬಜರಂಗಿ, ಸಂಶಯ ಮಾಡಿ ಸಂಬಂಧ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಈ ವಿಷಯವನ್ನು ನಾನು ಸುಧಾಕರನಿಗೆ ಎಲ್ಲ ತಿಳಿಸಿದ್ದೇನೆ. ನಿಮಗಿಂತಲೂ ಅವನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಏನೇನು ಮಾತನಾಡಿ ನೀ ನಿನ್ನ ತಾಳ್ಮೆಯನ್ನು ಕಳೆದುಕೊಳ್ಳಿಕ್ಕೆ ಹೋಗಬೇಡ. ಸಮಾವೇಶಕ್ಕೆ ಹೋಗಿದ್ದು ನಿಜ, ಆದರೆ ಸಚಿವರ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದರು ನಿಮ್ಮ ತಂದೆ. ಮುಂದೆ ಏನಾಯ್ತು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಈ ವಿಷಯವನ್ನ ಸಚಿವರ ಕಡೆ ಕೇಳಿದ್ರಾಯ್ತು ಅಷ್ಟೇ. ಅನೇಕ ವರ್ಷಗಳಿಂದ ನಿಮ್ಮ ತಂದೆಯವರು ಹಾಗೂ ನಮ್ಮ ಗೌಡ ಸ್ನೇಹ ಇದ್ದಿದ್ದು ನಿನಗೂ ಗೊತ್ತೇ ಇದೆ. ಅದರಲ್ಲಿ ಬೇರೆ ನಿಮ್ಮನ್ನ ಎತ್ತಿ ಆಡಿಸಿದ್ದಾರೆ, ಅದ್ರ ಮೇಲೆ ನಂಬಿಕೆ ಅಲ್ವಾ? ಹೌದು ಕಪ್ಪಾಲಿ, ಅದು ಏನೋ ನಿಜವಾಗಿಯೇ ಇದೆ. ಹಾಗಾದರೆ ಈಗ ಏನು ಮಾಡೋಣ? ಕೃಷಿ ಸಚಿವರ ಜೊತೆ ಮಾತಾಡಿದ್ದೀನಿ, ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಅವರ ಇವರಲ್ಲೇನಾದರೂ ವ್ಯತ್ಯಾಸ ಕಂಡು ಬಂದರೆ ಇವನ
ಸಮಾಧಿ ಮಾಡಿ ಬಿಡೋಣ. ಹೋಗೋಣ. ಹೇಳಿ ಗೌಡ್ರೆ, ಯಾಕೆ ಹೇಳ್ರಿ? ಹೇಗೆ ತುಳಿದು ಅಡಗಾವ ಹಾವಿನಂತೆ ತುಳಿತಿರುವ ಈ ಮಗನಾಗಿ ನಮ್ಮನ್ನು ಕಚ್ಚದೆ ಬಿಡಲಾರ. ಎತ್ತುವ ಮಗನೇ, ಆ ರಘುಪತಿ ಕಡೆಯಿಂದ ಕೈ ತೆಗೆದುಕೊಂಡು ಆ ರಘುಪತಿ ಕೊಲೆ ಮಾಡಲೇಕ. ಮಗನ ಮೊದಲು ಮಾಡಿದ್ದಲ್ಲ ಹೇಳ್ಕೊಂಬಂದು ಈ ತಪ್ಪನ ಜನವೇ ಹೇಳಿದ ಆ ಕೋಣನ ಆಸೆ ಅಲ್ಲಲ್ಲ, ಶ್ರೀಮಂತನಾಗಬೇಕೆಂಬ ಲಾಲಾಸೆ ಬಜರಂಗಿ. ನನಗೆದುರಾಗಿ ನಿಂತು ನನ್ನ ಜೀವನ ತೆಗಿತೇನೆ ಮಗನ. ಮುಂದೊಂದು ದಿನ ಈ ಬೆಟ್ಟಪ್ಪ ಗೌಡ ಯಾರು ಅದನ್ನು ತೋರಿಸಬೇಕಾದರೆ ಆ ನಿನ್ನ ಎಲ್ಲ ಸರ್ವನಾಶವನ್ನು ಮಾಡಿ ನಿನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿ ಆಮೇಲೆ ನಿನ್ನನ್ನು ರೊಚ್ಚಿ ಹಾಕಿ ಈ ನಾಡಿಗೆ ನಾನೇ ಗರ್ಭ ಶ್ರೀಮಂತ ಎಂದು ಮೆರೆಯದಿದ್ದಾರೆ. ಪೊಲೀಸ್ ಗೌಡನೇ ಅಲ್ಲ. ಈ ನಿಮ್ಮ ಸ್ನೇಹದ ಕುರಿನ ನಿಮಗೆ ಹೇಗೆ ಬೇಕೋ ಹಾಗೆ ಬಿಡ್ರಿ ಈ ನನ್ನ ಮಗನ. ರಘುಪತಿ ನೋಡು, ನೀನು ನನ್ನ ಹಳೆಯ ಸ್ನೇಹಿತ ಅಂತ ನಿನಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಆ ನಿನ್ನ ವಿದ್ಯಾಸಂಸ್ಥೆ ಅಧ್ಯಕ್ಷ ಸ್ಥಾನವನ್ನ ಈ ಬೆಟ್ಟಪ್ಪನಿಗೆ ಕೊಟ್ಟು ಬಿಡು. ಯಾವ ಬಾಯಿಂದ ಮಾತಾಡ್ತಾ ಇದೆಯೋ ಸ್ನೇಹಿತ ಅಂತ? ಸ್ನೇಹ ಸಂಬಂಧ ಅಂದ್ರೆ ಜೀವಕ್ಕೆ ಜೀವ ಕೊಡುವಂಥದ್ದು. ಆದ್ರೆ ಈ ನಿನ್ನ ಸ್ನೇಹ ಜೀವ ತೆಗೆಯುವಂಥದ್ದು. ಬೆಟ್ಟ, ನಿನಗೆ ಅಧಿಕಾರದ ಮೇಲೆ ಎಷ್ಟು ಆಸೆ ಇದ್ದಿದ್ದರೆ ನನ್ನ ಅಧಿಕಾರದ ರಾಜೀನಾಮೆ ಪತ್ರ ಬರೆದು ಕೊಟ್ಟು ನಿನ್ನನ್ನು ಮಾಡುತ್ತಿದ್ದೆ. ಆದರೆ ನನ್ನನ್ನು ಈ ಸ್ಥಿತಿಗೆ ತಂದು ನನ್ನ ಮಾನ ಕಳೆದು ನನ್ನ ಪ್ರಾಣ ತೆಗೆಷ್ಟು ಕ್ರೂರಿಯಾದೆಯಲ್ಲ ಬೆಟ್ಟ. ಅಂದರೆ ನಾನು ರಾಕ್ಷಸ? ನೀನು ರಾಕ್ಷಸ ಅಂದರೂ ಪರವಾಗಿಲ್ಲ ಮಗನ. ನಿನಗೆ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಈ ಇದಕ್ಕೆ ಸಹಿ ಮಾಡಿಬಿಡು. ಮುಂದೆ ಇವನೇ ಅಧ್ಯಕ್ಷ ಅಂತ ಕೊಟ್ಟು ಬಿಡು. ಅಪ್ಪನೇ ಏನ್ ಮಾಡ್ತಾ ಇದೆಯಾ? ಮೊದಲ ಸಹಿ ತೆಗೆದುಕೋ. ಮುಗೀತೇನೋ ಮೂರ್ಖ ಈ ನಿನ್ನ ಕೆಲಸ. ಈಗಲಾದ್ರೂ ಬಿಟ್ಟು ಬಿಡು ನನ್ನನ್ನ. ಆ ನನ್ನ ಕರಳ ಬಳ್ಳಿಗಳ ಅನ್ನ ನೀರಲ್ಲಿ ಅಳುತ್ತಿರಬೇಕು. ಬೇಗ ಬಿಟ್ಟು ಬಿಡಬೇಕ ನನ್ನನ್ನ, ಬೇಗ ಬಿಟ್ಟು ಬಿಡು. ಹಾಗೆ ಬಿಡುವುದಲ್ಲದೆ ನನ್ನ ನೀರಿದ ಆ ನಿನ್ನ ಇಬ್ಬರು ಮಕ್ಕಳು ಜೀವನ ಪೂರ್ತಿ ಸುಖವಿರಬೇಕಾದರೆ ನಿನ್ನ ಜೊತೆ ಆ 40 ಎಕರೆ ಶುಗರ್ ಫ್ಯಾಕ್ಟರಿ ಐತಲ್ಲ, ಅದು ನನ್ನದು ಅಂತ ನನಗೆ ಸಹಿ ಮಾಡಿಬಿಡು. ಅಕಸ್ಮಾತ್ ನೀನು ಸಹಿ ಮಾಡೋದಿಲ್ಲ ಅಂದರೆ ಆ ನಿನ್ನ
ಮಕ್ಕಳು ಜೀವನ ಪೂರ್ತಿ ಅಳಬೇಕಾಗುತ್ತದೆ. ಎಚ್ಚರ. ಅದಕ್ಕೂ ಕೈ ಹಾಕಿದೆಯಾ? ನನ್ನನ್ನು ನನ್ನ ಸ್ನೇಹಿತ ಎನ್ನುವುದಕ್ಕಿಂತ ನನ್ನ ಒಬ್ಬ ತಮ್ಮನಂತೆ ನಾನು ನಿನ್ನನ್ನು ನಂಬಿದ್ದೆ. ಆದರೆ ಸ್ನೇಹದ ತಟ್ಟೆಯಲ್ಲಿ ನಂಬಿಕೆ ಎಂಬ ತುತ್ತ ನಿಕ್ಕಿದರೆ ನೀನು ಸ್ನೇಹದ ತುತ್ತ ನಿಕ್ಕಿದರೆ ಅದಕ್ಕೆ ತುತ್ತ ತಂದೆಯಲ್ಲೋ ನೀನು ನಂಬಿಕೆ ದ್ರೋಹಿ. ಬೆಟ್ಟ, ನಂಬಿಕೆ ದ್ರೋಹಿ. ನೀನೆಂದಿಗಾದ್ರೂ ತಿಳಿದುಕೋ, ನಾನೆಂದೂ ಸಹಿ ಮಾಡುವುದಿಲ್ಲ. ಬೆಟ್ಟ, ಸಹಿ ಮಾಡಲಾರೆನು. ಸಹಿ ಮಾಡೋದಿಲ್ಲ. ಆಗುತ್ತದೆ. ನಿನ್ನ ಪ್ರಾಣ. ಸುಧಾಕರ, ಆಸ್ತಿಯಾಗಿ ಸ್ನೇಹಿತನ ಪ್ರಾಣ ತೆಗಿದೀಯಾ? ಕಷ್ಟ, ಇಂದು ನೀನು ನನ್ನನ್ನು ಕೊಂದು ಬೀಳುತ್ತಿರಬಹುದು. ಆದರೆ ಇನ್ನೊಂದು ದಿನ ನಿನ್ನ ಕಡಿದು ರಕ್ತ ಕುಡಿಯುವ ದಿನ ಬಂದೇ ಬರುತ್ತದೆ. ಬೆಟ್ಟ, ಬಂದೇ ಬರುತ್ತದೆ. ಹಿಂಡು ಕುರಿ ಹಾಲು ಕುಡಿದು ಗಂಡು ಬೆಚ್ಚಿ ಹಾಕಿ ಈ ಕುತ್ತಿ ಕಣಕ್ಕೆ ಶಟ್ಟು ಬಾರಿಸಿ ಆನಂದ ಬದರಂಗಿ ಇನ್ನೊಂದು ದಿನ ನಿನ್ನ ದೇವರಿಗೆ ಬಿಟ್ಟ ಹರಕೆಯ ಕೋಣನಂತೆ ತಾಯಿ ಕಡಿದು ನಿನ್ನ ರಕ್ತವನ್ನು ಕುಡಿಯಲಾರ. ಬೆಟ್ಟ, ಬಿಡಲಾರ. ಕಪಾಲಿ, ಈ ಹೆಣವನ್ನು ತೆಗೆದುಕೊಂಡು ಹೋಗಿ ಆ ನಮ್ಮ ನೆಲಮನೆಯಲ್ಲಿ ಹೂತಾಕಿ ಬಿಡು. ಈ ವಿಷಯ ನಿನ್ನ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರದು. ಓಕೆ? ಆಯ್ತು ಗೌಡ್ರೆ, ಅದು ಚಿಂತೆ ಬಿಟ್ಬಿಡ್ರಿ ನೀವು. ಗೌರಿ, ಏನಿದು ರಘುಪತಿ ಕೆಲಸ? ಭಾವನ ರತ್ನ ಏನು ಮಾಡಲಿಕ್ಕೆ ಹೋಗಿ ಏನೋ ಎಡವಟ್ಟಾಗಿದ್ದು ಮಹಾ ಅಪರಾಧವಲ್ಲ. ಅಪರಾಧ ನಿಜ. ಆದರೆ ನೀನು ಕೊನೆ ತನಕ ನನ್ನ ಜೊತೆಯಾಗಿ ನೀನು ನನ್ನವನಾಗಿ ಸ್ನೇಹಿತನಾಗಿ ಬಾಳಿದರೆ ಈ ನನ್ನ ಆಸ್ತಿಯಲ್ಲಿ ನಿನಗೆ ಅರ್ಥ ಭಾಗ ಕೊಡುತ್ತೇನೆ. ಓಕೆ? ನಾನು ಬಯಸಿದ್ದೇನೆ. ನೀನು ಹೇಳ್ತಾ ಇರೋದು ಅದೇ. ಹೀಗೆ ಕಪಾಲಿ, ಹೋಗಲೇ ಹೋಗಿ ಈ ಹೆಣವನ್ನು ತೆಗೆದುಕೊಂಡು ಆ ನನ್ನ ಮನೆಯಲ್ಲಿ ಊಟ ಹಾಕಿಬಿಡು. ಮುಂದೆ ಈ ಸಿಂಹದ ಮನೆಯನ್ನು ಯಾವನು ಎದುರು ಹಾಕಿಕೊಂಡು ಮಕ್ಕಳು ಜೀವಂತವಾಗಿ ಉಳಿಸಬಾರದ. ನಡೆದೇ ಹೋಗೋಣ.
ಮಳೆಗಾಲಪ್ಪ ಈ ವರ್ಷ 2024-25 ಮಳೆಗಾಲ ಅಂತ. ಹೋದ ವರ್ಷ ನೋಡಿದ್ರ ಮಳಿ ಇಲ್ಲದ ಬರಗಾಲ, ಈ ವರ್ಷ ನೋಡಿದ್ರ ಮಳಿ ಆಗಿ ಬರಗಾಲ. ಅವನವನು ಎಲ್ಲಿ ಹೊಕ್ಕಿರಲ್ಲಿ ಬರೀ ಮಳೆ ಸಿಕ್ಕ 70 ಸುದ್ದಿನ ಕೇಳೋದಾಗೈತಿ. ಹೆಂಗೈತೆ ಅಂತೇಳಿ ಕಾರಡಿಗೆ ಎಗರ್ ತಿನ್ನಕ್ ಹೊಂಟ್ರ ಯಾಡ್ಯಾಡ ಹಳ್ಳ ಯಾಡ್ಯಾಡ ಹಳ್ಳ. ಅದಕ್ಕೆ ನಿನ್ನ ಹೋಗಿದ್ದಾನ ಅಲ್ಲಿ ಬೇಡಪ್ಪ. ಸೌನ ಸ್ವಾಮಿ ಅಂಗಡಿಗೆ ಹೋಗಿ ಎಗರ್ ತಿಂಬಂದ್ರ ಅದಕ್ಕೆ ಹೊಂಟ್ರ ಗುಂಡ್ರ ಅಲ್ಲಪ್ಪ ನಡೆದ ಮಠ ಹರಿಯಾಕತ್ತೈತಿ. ನಿನ್ನೆ ಕಡ್ಸ್ಯಾರದನ್ನ ಮೊನ್ನೆ ಹೋಗಿದ್ದಾನ ಅಲ್ಲಿ. ಬೇಡಪ್ಪ ಎಗ್ರ ಪ್ರವಾಸನ ಬೇಡ ಹದನಳ್ಳಿ ಹೊಂಟ್ರ ಅಲ್ಲಿ ಬ್ರಿಡ್ಜ್ ಕಟ್ಟ್ಯಾರ, ಆದ್ರೂ ನೆತ್ತಿ ಮಠ ಹರಿಯಾಕತ್ತದ ನೀರು. ಅದಕ್ಕೆ ನಮ್ಮೂರಾಗ ಅಂತಂದ್ರ ದೊಡ್ಡ ದೊಡ್ಡ ಪ್ರಮಾಣ ಅದಾನ. ವಾರದಾಗ 7 ದಿನ ಬಂದ ಅದಕ್ಕೆ ಮನೆಗೆ ಹೋಗಿ ಬ್ಯಾಳಿ ಸಾರು ರೊಟ್ಟಿ ತಿಂದ ದವಾಖಾನೆ ಬಂದು ಕುತ್ಕೊಂಡ್ರ ಹೇಳ್ತಿರ್ತಾರ ಇನ್ನು 2 ದಿನ ಐತಿ, ಇನ್ನು 3 ದಿನ ಐತಿ ಅಂತೇಳಿ ಮಳಿ ಐತಿ ಅಂತ ಒಂದು ಸವನೆ ಹೊಯ್ಕೊಳಕತ್ತಿರ್ತಾರ. ಅದ್ರಾಗ ಕೇಳಿರ ತಂಡಾಗ ನಮ್ಮ ತಿಂಡಿ ಡಾಕ್ಟರ್ ಹವಾನು ಫುಲ್. ಯಾಕಂತ ಕೇಳ್ರಿ, ಚಳಿ ಬಂದ್ರ ಚಳಿ ನಿಂದ್ರನ ಜ್ವರ ಬರ್ತಾವ, ಜ್ವರ ನಿಂದ್ರನ ಶುಗರ್ ಬರ್ತೈತಿ, ಶುಗರ್ ನಿಂದ್ರನ ಮಲೇರಿಯಾ ಬರ್ತೈತಿ. ನೀವು ಕೊಟ್ಟು ಪೇಷಂಟ್ ರೊಕ್ಕ ಹಾಕಿ 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 ಅವ್ರ ಕಿಸೆದ ರೊಕ್ಕ ಅಲ್ಲಿ ಹಾಕತ್ತ ಇದ್ರ ಅವನ ಜಡ್ಡು ಮಾತ್ರ ನಿಂದ್ರಂಗಲ್ಲ. ಆದಂಗಿರ್ಲಿ ಫಸ್ಟ್ ನನ್ನ ವಿಜಿಟ್ ಕೊಟ್ಟು ನನ್ನ ಜೇಬು ತುಂಬಿಸ್ಕೋಬೇಕು. ಹೊಟ್ಟೆ ನಂದು ಕಡಿಮೆ ತಗೋರನ ಉಪನದಲ್ಲತನ ನಾನು ತಿರುಗಿ ತಿರುಗಿ ಕಂಗಲಾಗೆನ ಸ್ಟೇಜ್ಗೆ ದೌಡಬಾ ದೌಡಬಾ ಸ್ಟೇಜ್ಗೆ ದೌಡಬಾ ಬಂದ್ಬಿಟ್ಟೇನ. ನಾನು ಒಂದೇ ಕೊಡ್ತೀನಿ. ನಮ್ಮ ಮಾಸ್ತರ್ ಕೊಡ್ಸಿದ ಕಾಲ್ ಗೆಜ್ಜೆ ಕೈಯಾರ ಬಿಚ್ಚಿ ಒಗದೆ ನವಲಿಯಾಗ ಹಳೆ ನೆಪ್ಸಿದ್ರು ಮುಂದಿದ್ದ ಹಾಡು ಬರ್ತಾರೆ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ, ನಿನ್ನ ಸಿಗಲೇನ
ಆಗೈತಿ ನಮ್ದು ಹೋಗೈತಿ ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು ಕೇಳುವ ಈ ಕೂಗಿ ಕೂಗಿ ಕರೆದರು ನಿನ್ನ ಕೇಳಲಿಲ್ಲವೇ? ಮಾಮ ನಂದು ಹೇಳಿಲ್ಲ ತಡ್ಕೋ ಇಲ್ಲಿ ಏನು ಹೇಳಿಲ್ಲ ನಂದಾಯ್ತು. ಅಯ್ಯಯ್ಯೋ ಅರಿತ್ರು ನನ್ನ ಬ್ಲೌಸ್ ಅರಿತ್ರು ನಂದು ಮುರಿದ್ರು ಸೂಜಿ ಮುರಿತು. ಏ ಯಾವ ನನಗೆ ಪಡ್ಕೋ ಸಿಕ್ಕಾಂಡ ಸಾರಿ ರೀ ಮೇಡಮ್ ಮಳೆಗಾಲ ಅಲ್ಲ ಕಾಲ್ ಜರಿತು. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ನಾವು ಮಾಡಕ್ ಬಂದಿಲ್ಲಪ್ಪ ಮಾಡಕ್ ಬಂದಿವಿ ಸರಿಯಾಗಿ ಅಡಿಗ ನಿಂಗೆ ಕಾಲ್ ಇರುತ್ತೆ ನನ್ನ ಕಾಲ್ ಮುಟ್ಟು ಹಿಂಗ ಸಂಡಿ ಜರ ಬಂದು ನಾಶ ಆಯ್ತು ಸರಿ ಸರಿ ದಾರಿ ಬಿಡ ತಡಕರಿ ಬಾರ ಸಿಟ್ಟು ಬಂದು ಚಟುವರ್ಗ ತರ್ಕೊಳಕ್ ಹೋಗ್ಬಿಡ್ರಿ. ನಾನ್ ನಿಮ್ಮ ಬ್ಯಾರೆ ಯಾರೇನಲ್ಲ, ನಾನ್ ನಿಮ್ಮ ತಂದೆ ಅವ ಬಿಡ್ಸೋನ ಬಂದೆ. ಯಾಕೆ ಹಿಂಗೆ ಬೆಳೆಯ ಕರಿಕಬೇಕಲ್ಲ ತಂಡಿ ಬಿಡಿಸ್ತೀಯಾ ತಪ್ಪು ತಗೋಬೇಡ್ರಿ ಕರಿ ಕುಂಸು ಅಪ್ಪನ ರಾಣಿ ಅವ್ರ. ನಾನ್ ನಿಮ್ಮ ತಂಡಿ ಬಿಡ್ತಾವ ಅಂತಂದ್ರ ಇದೇ ಜೇಕಿನ ಗಟ್ಟಾಗ ಡಾಕ್ಟರ್ ಯಾರ ಗೊತ್ತಾಗತ್ತೆ ಡಾಕ್ಟರ್ ತಮ್ಮಣ್ಣ ಅಂತಾರ. ಅಂದ್ರೆ ನೀವು ಚುಚ್ಚು ಡಾಕ್ಟರ್ ಎಂಟಿನ ಬ್ಯಾರೆ ಏನೋ ತಿಳ್ಕೊಂಡ್ರೆ ಬರ್ರಿ ಅಪ್ಪ ಬರ್ರಿ ಯಾರ ದಿವಸ ನನ್ನ ತಂಡಿ ಜರ ಬಾಳ ಬಂದು ಅಲ್ಲಿ ತಗದು ಚುಚ್ಚುತ್ತೀರಿ ಏನ್ರಿ ನಮ್ ಬರಾಗ ಸುತ್ತೇತಾನೆ ಯಾಕಂದ್ರ ಸಂಡೆ ಅವತ್ ಚಲೋ ಆಗಿದ್ದ ನಮ್ ಸೂಜಿ ಪುರ್ಸೋತಿಲ್ಲಂಗ ಆಗೈತಿ. ಅದ್ರ ಬಿಟ್ಟು ಏನ್ ಮಾಡ್ಬೇಕಂತ ಹೇಳ ಅನ್ನಾರ. ಒಟ್ಟು ತೆಗೀರಿ ನಿಮ್ದು ಒಟ್ಟು. ಯಪ್ಪ ಏನ್ರಿ ತೆಗೆದು ಜ್ವರ ಅದೇನಿಲ್ಲ ಅಂತ ಬಾಯಿ ತೆಗೀರಿ. ಬಾಯಿ ಮೇಲೆ ಬ್ಯಾರೆ ಏನ್ ತಿಳ್ಕೊಂಡೆ ಬ್ಯಾರೇನಲ್ಲ ಹಲ್ ತಿಕ್ಕಿ ಇಲ್ಲ ಸಿಕ್ಕಿದ್ಯಾ ದೋಸ್ತ ಕೇಬಲ್ ತೆಗಿ ತಡಿ ಹೋಮಾರ. ಏನಿಲ್ಲ ಒಂದು ಜ್ವರ ಐತಿ, ಒಂದ್ ಇಂಜೆಕ್ಷನ್ ಕೊಟ್ಟು 2 ಗುಳಿಗೆ ಕೊಟ್ಟೆ ಅಂತ ಸರಿ ಆಗ್ಬಿಡ್ತದೆ. ಏನ್ ನೋಡ್ತೀರಿ ಮತ್ ಚುಚ್ಚಲ್ಲ ಸ್ವಲ್ಪ ಅಯ್ಯ ನಾನೇ ಹೇಳ್ಬೇಕಂತಪ್ಪ ಇವನಿಗೆ ಏನ್ ಮಾಡ್ಬೇಕು ಬರಲ್ಲ. ಅನುಮರು ನಿನಗಾಗುತ್ತೋ ನನಗ್ ಮಾಡ್ತೇವೆ ಒಂದು ಗೊತ್ತಾಗಲ್ಲ ಗುಳಿ ಕಲೆ ಇದಾವ, ಮತ್ತೆ ಎದಕ್ ಬಂದ್ರಿ ಇಲ್ಲಿಗೆ ನನಗ್ ತಗೊಳ್ಳೋ ಕಲೆ ಈಗ ನೀನು ಕೊಡೋದು ಹಂಗ. ಕೈ ತೋರ್ಸಪ್ಪ, ಕೈ ಕೊಡು ಸ್ವಚ್ಛ ಇರೋದು ಕೊಡು. ಮೇಕಪ್ ಹಾಕೊಂಡ್ ಬಂದಿಲ್ಲ, ಪೌಡರ್ ಮಿಂಚಿಗೆ ಸತ್ತಿರ್ತೈತೆ ಅಂತ ಹೇಳಿ. ಈ ಹುಡುಗಿ ನೋಡಿ ಎಲ್ಲ ಮರ ಹಾಕ್ತದ ಟೆನ್ಷನ್ ಎದಕ್ಕ ಏನ್ ನೋಡ್ತೀರಿ ಬೇಗ ಚುಚ್ಚ್ರಿ ಚುಸ್ತನ್ ಚಿಕ್ಕ ಚಿಕ್ಕ ಹಿಡ್ದವ ನಾನು. ನಿಮ್ಮ ಸಿಕ್ಕರೆ ನೀವರ ಬರ್ರಿ ಹೋಗಿ ನಡಿಯಪ್ಪ, ಒಂದ್ ತಿಂಗಳ ಮಾತು ಕಲ್ತ ಬಂದಿದ್ದೀನಿ. ಭಾಳ ಸ್ಲೋ ಅದನಪ್ಪ ಡಾಕ್ಟ್ರ್ ಏನ್ ಮಾಡ್ಬೇಕು, ಪಿಂಗ್ ಜಾಸ್ತಿ ಐತಿ. ಮೊನ್ನೆ ಮಾಮನ ಚಲೋ ಇದ್ದ ಯಾರ ಮೊನ್ನೆದ ಮಾಮ ಎಕ್ಸ್ಪೀರಿಯನ್ಸ್ ಭಾಳ ಐತಿ. ನಿನ್ನ ನಾ ಹೇಳ್ಕೊಡ್ತೀನಿ ನಾನು ಇವತ್ತು ರಾತ್ರಿ ಅನ್ನೋದ್ರಾಗ ಹೇಳ್ಕೊಡ್ತೀಯ? ಹೇಳ್ಕೊಡ್ತೀನಿ ವಾ ದೊಡ್ಡದ ತೊಂಡನಪ್ಪ ಇವ ನಿನ್ನ ಸೈಜ್ ಸಿಗಲಿಲ್ಲ. ಬಿರುಸನ ಅದನಪ್ಪ ಇವ ಯಾರಿಗೆ ಹೇಳ್ಬೇಡ. ನಿಮ್ಮ ಅಪ್ಪಗರ ಹೇಳ್ತೀನಿ ಅವ್ರ ಅಪ್ಪ ಇದ್ರೆ ಕೇಳಿಸ್ಕೊರಿ ನೆಟ್ ಕಸವ ಹಳೆವ
ಯಾವ ಸಿಗ್ತಾವ ಅವ ಅಣ್ಣಾರ ತಗೊಂಡ್ರೆ ಹೊಸ ತಗೋರಿ ಅಂದ್ರೆ ಲೇಟ್ ಆಗತ್ತಂತ ಹೇಳಿ ನನಗೂ ಬೇಕಾಗ್ತಾವ ಅದಕ್ಕ ತಗೊಂಡು ತಗೊಂಡು ಹೋಗಾಕ ಎಷ್ಟೇ ಕಸ ಮಾಡ್ತೀವಿ ಸಿಕ್ತಂಗೆ ಕಡಿಮೆ ಆಕತ್ತ ಅವಕ್ಕೆ ಹಿಂಗೆ ಕಡಿಮೆ ಆಕತಿ ಮೊದ್ಲಿಗೆ ಹಂಗ ನಂಗೆ ಗೊತ್ತಾಯ್ತಿದ್ದಿಲ್ಲ ಈಗ ಗೊತ್ತಾತ ನಿನ್ ನೋಡಿ ಗೊತ್ತಾಯ್ತ ಯಾರಿಗೆ ಹೇಳ್ಬೇಡ ಗುಳಿಗೆ ಒಂದಲ್ಲ ಅದನ್ನು ಮಾಡ್ತಾ ಹೋಗಿದ್ದ ನೆನಪಿನ ಶಕ್ತಿ ಕಡಿಮೆ ಆಗೈತೆ ಪೇಷಂಟ್ ಒಬ್ಬೊಬ್ಬರು ಅಲ್ಲಲ್ಲ ನಿಮ್ಮ ಯಾವ ಊಟ ಹೊಡೆದಾಳ ಅಂತೀನಿ ಏನೋ ಅಮಾಸೆ ಎಲ್ಲ ಹುಣ್ಣೆ ಹೊಡ್ತಿರ್ಬೇಕು ಅನ್ಸುತ್ತೆ ಅದನ್ನು ಮಾಡ್ತಾ ಬಂದಾನ ಏನ ಗುಳಿಗೆ ಇಟ್ಟಿದ್ ನೋಡು ಆ ಗುಳಿಗೆನ ತಂದಿಲ್ಲ ತಾನೇ ಕೈ ತಗೋ ಬೆಳಿಗ್ಗೆ ಒಂದು ಬೋಚೆ ರಾತ್ರಿ ಒಂದು ಬೋಚೆ ಯಪ್ರ ಇಂಥದೈತಲ್ಲ ಅರ್ಧ ಕೊಡು ಈಗ ತಣ್ಣಗಾತ್ ನೋಡ್ರಿ ಅಂದಂಗ ನಿಮ್ ಹೆಸರಿ ನನಗದ ಬ್ಯಾನ್ ಬರ್ತೈತಿ ಯಾಕ ಅಂತ ಹೆಸರು ಐತಿ ಎಲ್ಲಿ ಬಂತು ಬ್ಯಾನಿ ಅದು ಹೇಳ್ಬಾರ್ದು ನನ್ನ ಹೆಸರು ಡಾಕ್ಟರ್ ತಮ್ಮಣ್ಣ ಅಂತಾರ ನೋಡುವ ಅಯ್ಯ ತಮ್ಮನ ಏನ್ ಶಾಣಿದ್ಯ ನನ್ ಬಂಗಾರದ ತಮ್ಮ ಮುಗುಸು ನನ್ನ ಹೆಸರು ಸುದ್ದಿನ ನನ್ನ ಹೆಸರು ಸುದ್ದಿ ತೆಗೆದ್ರೆ ತೆಳಗಿಂದ್ರ ಮೇಗಲ ಮಟ್ಟ ಉರಿತೈತಿ ಯಾಕಂದ್ರೆ ಹೆಸರು ಅಂತ ಹುಡುಕಿರ್ತಾರ ನನಗ ಅದನ್ನೇನು ಡಿಕ್ಷನರಿ ಹುಡುಕ್ಯಾರು ಗೂಗಲ್ನ ಹುಡುಕ್ಯಾರು ತಮ್ಮಣ್ಣ ಯಾವ್ದ್ರ ಹುಡುಗಿ ಲವ್ ಮಾಡ್ಬೇಕಂದ್ರ ತಮ್ಮಣ್ಣ ಅಂತಾರ ಇಲ್ಲ ಅಣ್ಣ ಅಂತಾರ ಯಾಕ್ರಿ ಯಾಕೆ ಅನ್ಬಾರ್ದು ಅದ ಓಣಿ ಹಿಡಿದು ಹೊಂಟ್ರ ಸಾಕು ಯಾವ್ದ್ರ ಒಂದು ಹುಡುಗಿ ನೋಡೋದಕ್ಕೆ ಒಂದು ತಮ್ಮ ಅಂತತಿ ಇಲ್ಲ ಅಣ್ಣ ಅಂತ ಎಲ್ಲಿ ಬೇಡ ಸಿಗ್ಗಾವ್ ಬಸ್ ಸ್ಟ್ಯಾಂಡ್ ಸೋಮವಾರ ಬಸ್ ಸ್ಟ್ಯಾಂಡ್ ಯಾವ ಚಟ್ನಿ ಕಾಳು ಹಾಕ್ಬೇಕಂದ್ರ ಹೆಸರು ಕೇಳಿದ್ರೆ ಸಾಕು ಸುಮ್ಮನೆ ಆಗ್ಬಿಡ್ತಾವ ಅಂದ್ರ ನೀನು ಲವ್ ಮಾಡತ್ತಿ ಏನ ನಾನು ಬಡ್ಡಿ ಬಸಪ್ಪನ ಮಗಳು ರಂಗು ಅದೀನಿ ಬಡ್ಡಿ ಬಸಪ್ಪನ ಮಗಳು ರಂಗುನ ಆ ಮಗ ಹಂಗ ನೀ ಹಿಂಗ ಆಹಾ ನೋಡಲ್ಲ ಹೆಂಗೆ ನೋಡಿ ನನ್ನ ತೋಟದಲ್ಲಿನ ತೆಂಗು ನನ್ನ ಕೈ ಹಾಡುತ್ತಾ ಬಳಿನ ಹೃದಯದ ಜಂಗು ನಿನ್ನ ಕೈ ಹಿಡ್ದಾಗ್ಲೇ ಹೇಳ್ತೀರಿ ತುಂಗು ನಾ ಮಾಡ್ತೀನಿ ನಿನ್ನ ಸಂಗು ಬಾ ನನ್ನ ಬಾರಿ ಕಿರಿಕಿರಿ. ಅವ ಬರ್ಗೆಟ್ಟಿನಪ್ಪ ನಾ ಬರ್ಗೆಟ್ಟಿಲ್ಲ ಗಂಡ ಜಾತಿ ಏನು ಮಾಡಕ್ ಬರಂಗಿಲ್ಲ ಬರ್ಗೆಟ್ಟಲ್ಲ ಅನ್ನಿಸ್ಕೋಬೇಕು ನಾ ಬರ್ಗೆಟ್ಟಿನಪ್ಪ ಏನಾದ್ರೆ ದೋಸ್ತ ಇನ್ನೊಂದ್ಸಲ ಅನ್ನ ನಾ ಬರ್ಗೆಟ್ಟಿ ಬಂದಿಲ್ಲಪ್ಪ ನಾವು ದುಡಿಯಾಕ್ ಬಂದೀವಿ
ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ. ಒಂದು ಸೂಜಿ ಮಾಡ್ತೀನಿ, ಎರಡು ಗುಳಿಗೆ ಕೊಡ್ತೀನಿ. ಹೌದಾ? ಎಲ್ಲಿವ ಇಂಜೆಕ್ಷನ್ ನಿನಗ ಕೊಡ್ತೀನಿ, ಪರವಾಗಿಲ್ಲ ಕೇಳಿದಷ್ಟು ಬರ್ತೀನಿ. ಐಶಾ ಹೇಳು ಕಣ್ಣು ಮುಚ್ಚಿ ನಿಂತ್ರ ಒಂದು ಗುಳಿಗೆ ಇಡ್ತೀನಿ. ಮಾಸ್ತರ, ನಾ ಐಶು ಅಲ್ಲ, ಸಂಗೀತ. ಸಂಗೀತ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ. ಎತ್ತು ನಿನ್ನ ಗಾಂಡೀವ. ವಾರ್ಷಿಕ ಶಾಂಪು ಹಚ್ಚಿ ತೊಳೆದಳ ತುಂಬಿದವಳಿಯಾಗ ಅಂಬಾಕಳ ಬರತಾವ ಉತ್ತರ ಮಲ್ಲೇಶ್ವರ ಎಲ್ಲದಿಯೋ, ಉತ್ತರ ಮಲ್ಲೇಶ್ವರ ಎಲ್ಲದಿಯೋ ಮಾರಾಯ ಕರುಣೆ ಇಲ್ಲೇನ ನಮ್ಮ ಮ್ಯಾಲ. ರಂಗು, ಈ ರೈತನ ಕಷ್ಟದ ಪದ ನೋಡ್ಲೆ, ಮಳಿ ಬಳಿಯ ಬಂದಾಗ ಹಳಾಳಿಗೆ ಮರದಾಗ ಕರುಣೆ ಇಲ್ಲೇನ ನಮ್ಮ ಮ್ಯಾಲ. ದೊಡ್ಡಣ್ಣ, ದೊಡ್ಡಣ್ಣ ಅನ್ನಕ ಕಿರಣ್ಣ ಅನ್ನಕ ಓನಾಮದ ಹುಡುಗಿ ಸದಯಾಕ, ಓನಾಮದ ಹುಡುಗಿ ಸದಯಾಕ ಮಾಡುತ್ತೀನಿ ಸಡವರಿಗೆ ದೊಡ್ಡಣ್ಣ, ನನಗೋಸ್ಕರ ಯಾಕ ಹಣ್ಣೊಬ್ಬ ತಂದಿ? ಏನು ಮಾಡ್ಲಿ ನನ್ನ ಬಂಗಾರ ಗಿಂಡಿ ಮಳ್ಳಿ ಹೊರ್ತಕ್ಕ ಹಳ್ಳ ಹೊಳಿ ತುಂಬಿ ಈಗ ಥಂಡಿ ಜ್ವರ ಬಂದವಂತಂದು ನಿಮ್ಮಪ್ಪ ಸುದ್ದಿ ಹೇಳಿದ. ಅದಕ್ಕೆ ನಿನಗ ತಿನ್ನಾಕ ಹಣ್ಣು ಉಂಡಿ ತಂದನೆ. ಇವನ್ನ ತಿಂದು ನಿನ್ನ ಮೈಯಾಗಿನ ಜಡ್ಡು ಕಳ್ಕೋ. ಬಾರ ನನ್ನ ರೈತ ಹೆಂಗ್ ಮರಲಿ ಮಾತ ನನಗೋಸ್ಕರ ಹಣ್ಣೊಬ್ಬ ತಂದಿಲ್ಲ, ಹೆಂಗ್ ಮರಲಿ ನಾ ಪ್ರೀತಿನ. ನಿನಗಾಗಿ ಪ್ರೇಮ ಬೆಟ್ಟದಷ್ಟು ಐತಿ, ಸಾಸಿವೆ ಪ್ರೀತಿ ಮಾತ್ರ ಸಾಸಿವೆ ಕಾಳಷ್ಟು ಉಳಿದೈತೆ. ಬಾಳ ರುಚಿಯಾದ ಮುರುಗುನ ತಿನ್ನ ತಿನ್ನ. ಸಾಕ್ ಸಾಕ್ ಬಾಯಿ ಮುಳಿಸಲ ಬಿಟ್ಟು ಅಂತ. ನಿನ್ನ ಬಾಯಾಗಿನ ಹೊಲಸು ಬಿಡಲ್ಲ, ಮುಂದೆ ಕುಂತೋರು ಬಾಯಾಗ ಜೊಲ್ಲು ತಟ 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 ಅನ್ನೋಕ ಹಂಗ ತಿನ್ನ. ಆದ್ರೂ ಒಂದು ಚುಚ್ಚಬಾರ್ದು, ಚುಚ್ಚಿದ್ರು ಈಗಟ ಕಮ್ಮಿ ಆತ. ಲೇ ತಮ್ಯ, ನನ್ನ ಪರ್ಮಿಷನ್ ಇಲ್ದಂಗ ನನ್ನಾಗಿ ಹೆಂಗ್ ಚುಚ್ಚಿದಿಲ್ಲ ನೀನ? ಲೇ ದೊಡ್ಡ, ನನ್ನ ಪರ್ಮಿಷನ್ ಇಲ್ದ ನನ್ನಾಕಿ ಹೆಂಗ ಉಂಡಿ ತಿನ್ಸಿದ್ಯೋ ತಮ್ಮ. ಏನ ಪ್ರೀತಿ ಮಾಡಿದ ಹುಡುಗಿಗೆ ಆಕೆ ನನ್ನ ಮನಸ್ಸಿಗೆ ತುಡಿಗಿಲೇ ಕೂಡಿ ಗುಜ್ಜಾಡಿ ಹೊಡಿಬಾಡ್ಲಿ ನನ್ನ ಬಂಗಾರದ ಗಡಿಗಿನ. ಇವಳು ಬಿಟ್ಟು ಹಿಂದಕ್ಕೆ ಸರಿತಿರೋ ಏನ ಮತ್ತೆ ನಿನ್ನೆ ಉಪಯೋಗ ತಗೊಳ್ಳೆ. ಯಪ್ಪ, ಇವ್ರಿಬ್ರು ಅದಾರಲ್ಲ ಇಬ್ಬರು ಕೂಡಿ ಬೀಳ್ತಾರೇನು ನಮ್ಮ ಮೈಯಾಗಿನ ಗೆದ್ದೆ. ನಮಸ್ಕಾರ. ಇನ್ನೇಮನ್ನ
ನಮಸ್ಕಾರ. ಏ ಮಗನ ನಮಸ್ಕಾರ ನಂಗಿದ್ರೆ ಹಿಂಗೆ ಯಾರು ಕೈಲಿ ಅನ್ಲಿ ನಾ ಯಾರು ನಿಂಗೆ ಗೊತ್ತೈತಿಲ್ಲ. ಇಡೀ ಹಾವೇರಿ ಜಿಲ್ಲಾಕ ಬಡ್ಡಿ ಸಾಲ ಕೊಡೋ ಬಡ್ಡಿ ಬಸಪ್ಪದ ನನ್ನ ಮಗನ. ಸೌಕರ ನಿನ್ನ ಮಗಳಿಗೆ ಅದು ಏನ್ ತಿನಿಸಿ ಬೆಳೆಸಿರಿ? ಯಾಕಪ್ಪ ಮಗನ ನಿನ್ನ ಸೂಜಿ ನಡ್ಲಿಲ್ಲೇನಪ್ಪ ನನ್ನ ಮಗಳಿಗೆ? ಅಲ್ರಿ ಈ ಮಗಂದು ಇರೋದ ಒಂದು ಸೂಜಿ ಐತಿ. ನಮ್ಮಂತರ ಬಂದ್ರು ಅದನ್ನ ತೋರಿಸ್ತಾನ. ಒಳ್ಳೆ ಒಳ್ಳೆ ಹೆಂಗ್ ಹುಡುಗರು ಹೋದ್ರು ಅದನ್ನ ತೋರಿಸ್ತಾನ. ಮುದುಕ್ಯಾರು ಹೋದ್ರು ಅದನ್ನ ತೋರಿಸ್ತಾನ್ರಿ. ಸುತ್ತಿ ಸುತ್ತಿ ಸೂಜನ ದಬ್ಬನಾಗಿದ್ರಿ. ಆಕೆಗೆ ನೋಡ್ಬೇಕ್ರಿ ಸೂಜಿ. ಕೇಳಿ ಮಗನ ಹೇಳ್ತೀನಿ. ಬೆಳಗಾವ್ ಕುಂದ, ಹಾವೇರಿ ಯಾಲಕ್ಕಿ, ದಾವಣಗೆರೆ ಬೆಣ್ಣುದಾಸಿ ತಿನ್ನಿಸಿ ನಿತ್ಯ ಮಲೆನಾಡು ಹಾಲು ಕುಡಿಸಿ ನಾವಿಲ್ಲರೂ ನೈತಿಲೆ ಮಾಡ್ಯಪ್ಪ ನನ್ನ ಮಗಳನ್ನ. ಒಟ್ಟು ಮೆಲ್ಲ ಕೇಳ್ರಿ, ಲಿಸ್ಟ್ ಬರ್ಕೊಂತ. ಲಿಸ್ಟ್ ಆಗಿ ಬರ್ಕೊಂತೀನಿ ಮಗನ. ಮೊದಲು ಬಾಯಾಕರು ಜಲ್ ಒರೆಸ್ಬೋದನ. ನದಿವಾ ಮಳಿ ಆಗಿ ಹೊಳಿ ಹೊತ್ತಕ್ಕ ನೀರು ಮನ್ಯಾಗ ಹೋಗಾಕತೈತಿ. ದೌಡ ಮನಿ ಖಾಲಿ ಮಾಡ್ಬೇಕ. ನಾಗೊಂದಿ ಮ್ಯಾಗ ಕಲ್ಲಾನು ರೊಟ್ಟಿ ಅದಾವ, ಬಿಸಿನಾಳ ಬದ್ನಿಕಾಯಿ ಪಲ್ಯ ಐತಿ, ಕೊಪ್ಪದ ಹಪ್ಪಳ ಅದಾವ. ಎಲ್ಲಾನು ಮನಸ್ಸಿನಂತೆ ತಿಂದು ನಾಲ್ಕರಾಗ ಗೊತ್ಕೊಂಡ್ ಮಕ್ಕೊಂಡ್ಬಿಡೋಣ. ಬಾ ಬಾ ಹೋಗೋದಿಲ್ಲ. ಸೌಕರ ದಿನ ಇದನ್ನ ತಿಂತೀರೋ ಮತ್ತೆ ಬೇರೆ ಏನ್? ಅಕ್ಕ ಮಗ ಒಂದ ನೀ ತಿಂದೆ ಏನೋ ಟೇಸ್ಟ್ ನೋಡಿ ಏನಂದ್ರದು? ಒಂದಲ್ಲ ಎಲ್ಲಿ ಮಗ ಅದರ ಬಿಡೋಣ ಅದನ್ನೇ ಮಾವ ಹಿಂಬಾಡು ಆ ಮಾತವಂಗ. ಲೇ ಮುಂಜಾನೆ ಮಕ್ಕಳ ಮಾವ ಅಂದ್ರೆ ಏಜದಿಲ್ಲ ನನಗ. ಕಾವು ರಂಗು ಬೇಗ ಜಾವ ರಂಗು ಬೇಗ ಆವು. ಕಾವು ಆದ್ರಲ್ಲ ಕಾವು ಆಗ್ತಿದೆ. ಅಕ್ಕ ಮಾಸ್ತರ ಜನ್ಮದ ಜೋಡಿಯಾಗುವ ಬಯಸಿದ ಮಾತ ನೀ ನನ್ನ ರಾಣಿಯಾಗುವ. ದಾರಿನಿ
ಕೊಟ್ಟ ಕಳಿಸ ಆತ ಕಿಸ ಗೋಪಿನ ನೋಡ ಮಗಳ ಇನ್ನೊಂದು ಬರ್ತೀನವ ಅಪ್ಪ ಇನ್ನೊಂದು ಹೋಗಿ ಏನಾತ ಬ್ಯಾಡವ ಮನೆಗೆ ಹೋಗುವ ಜಾತ್ರೆ ಐತಿ ಹೊಸ ಅರ್ಬಿ ಹಾಕೊಂಡ ಬಾರವ ಹೋಗೋಣ ಹೋಗೋಣ ಅಪ್ಪ ಬಾರವ ಬಾ ಬಾ ಸಾಕ್ ಬಾ ಹೋಗೋಣ ವಾಪಸ್ ಬರ್ತೀನಿ ಹೊಂಟೆಲ್ಲ ನನ್ನ ಹಳ್ಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೊದಲು ಕಾಫಿ ತೆಗೆದುಕೊಳ್ಳ್ರಿ. ಏನ್ರಿ ಇದು ಹೊಲಕ್ಕೆ ಹೋಗೋದನ್ನು ಬಿಟ್ಟು ಪ್ರತಿನಿತ್ಯ ಈ ರೀತಿ ಪೇಪರ್ ಓದ್ತಾ ಕೂತಿರ್ಬೇಡ. ಯಾಕ್ರಿ ಆ ಪೇಪರ್ನಲ್ಲಿ ಅಂತ ಸುದ್ದಿ ಅಂತ ವಿಷಯ ಏನಿದೆ ಅಂತ? ಅಂತಿಂತ ವಿಷಯವಲ್ಲ ಸೀತಾ. ಇಂದಿಗೆ 8 ದಿನದಿಂದ ಬಿಟ್ಟು ಬಿಡದ ಸುರಿಯುತ್ತಿದ್ದ ಧಾರಾಕಾರದಿಂದ ನಮ್ಮ ದೇಶದಲ್ಲಿ ಭಾರಿ ಅನಾಹುತವಾಗಿದೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ. ಆಣೆಕಟ್ಟುಗಳು ಒಡೆಯುವ ಭೀತಿಯಲ್ಲಿವೆ. ಅಷ್ಟೇ ಅಲ್ಲ ಸೀತಾ, ಈಗಾಗಲೇ 8 ಹಳ್ಳಿಗಳು ನೀರು ಪಾಲಾಗಿ ಹೋಗಿದೆ ಸೀತಾ, ನೀರು ಪಾಲಾಗಿ ಹೋಗಿದೆ. ಹೀಗಾಗಿ ನದಿಯ ದಂಡೆಯ ಮೇಲೆ ಇರುವ ಹಳ್ಳಿಗಳು ಸಂಪೂರ್ಣ ಮುಳುಗುತ್ತವೆ ಎಂದು ತಕ್ಷಣ ಊರ ಬಿಡಬೇಕೆಂದು ಈಗಿನ ಸರ್ಕಾರ ಆದೇಶ ಹೊರಡಿಸಿದೆ. ಹೀಗಿರುವಾಗ ನಾ ಏನು ಮಾಡಲಿ ಸೀತಾ, ನಾ ಏನು ಮಾಡಲಿ? ಸರಿ, ಹಾಗಾದ್ರೆ ಬೆಳೆ ತುಂಬಿ ನಿಂತ ನಮ್ಮ ಹೊಲಗಳೆಲ್ಲ ನೀರು ಪಾಲಾಗಿ ಹೋಗುತ್ತಿವೆ ಸ್ವಾಮಿ, ನೀರು ಪಾಲಾಗಿ ಹೋಗುತ್ತಿವೆ. ಏನು ಮಾತನಾಡುತ್ತಿರುವೆ ಸೀತಾ, ಏನು ಮಾತನಾಡುತ್ತಿರುವೆ? ಪೇಪರ್ನಲ್ಲಿ ಬರೆದಿದ್ದು ಓದಿ ನೋಡಿದರೆ ನನಗೆ ಸಂಕಟವಾಗುವುದು. ಹೊಲ ಮನಿ ಮುಳುಗುವುದಷ್ಟೇ ಅಲ್ಲ ಸೀತಾ, ಹೊಲದಲ್ಲಿ 1 ಇಂಚು ಮಣ್ಣು ಕೂಡ ಉಳಿಯುವುದಿಲ್ಲ ಅಪ್ಪ. ನನಗಾಗಿ ಬಿಟ್ಟಿದೆ ಸೀತಾ, ನನಗಾಗಿ ಬಿಟ್ಟಿದೆ. ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಈ ಭೂಮಿ ತಾಯಿ ಕೈ ಹಿಡಿಯುವಳೆಂದರೆ ಬೆನ್ನತ್ತಿ ಕಾಡುತ್ತಿರುವ ಈ ಮಳೆರಾಯ ನಮ್ಮನ್ನು ಅವನ ಅತಿವೃಷ್ಟಿಯಲ್ಲಿ ಮುಳುಗಿಸುವಂತೆ ಕಾಣ್ತಾ ಇದ್ದಾನೆ. ಹೀಗಿರುವಾಗ ನಾ ಏನು ಮಾಡಲಿ ಸೀತಾ, ನಾ ಏನು ಮಾಡಲಿ? ಸ್ವಾಮಿ, ಹಣೆ ಬರಕ್ಕೆ ಹೊಣೆ ಯಾರು ಸ್ವಾಮಿ? ಅದೇ ಅನ್ನೋದು ನೀವು ಧೈರ್ಯವನ್ನು ತಂದುಕೊಳ್ಳಿ ಸ್ವಾಮಿ. ಎಲ್ಲದಕ್ಕೂ ಆ ದೇವರ ಇಚ್ಛೆಯಂತೆ ಆಗಲಿ ಅಂತ. ಅದೆಂತ ಧೈರ್ಯ ಸಿಗಬೇಕು, ಅದೆಂತ ಧೈರ್ಯ? ಬೆಳೆ ತುಂಬಿ ನಿಂತಿರುವ 8 ಎಕರೆ ಕಬ್ಬು, 10 ಎಕರೆ ಹತ್ತಿ, ಗಿಡಕ್ಕೆ 50ರಿಂದ 60 ಕಾಯಿ ಹಿಡಿದಿರುವ 9 ಎಕರೆ ಶೇಂಗ, ಇವೆಲ್ಲವೂ ಒಂದು ಕ್ಷಣದಲ್ಲಿ ಆ ಗಂಗಾ ಮಾತೆಯ ಮಡಿಲು ಸೇರಿತು ಅಂದರೆ ಈ ರೈತನಿಗೆ ಎಷ್ಟು ಸಂಕಟವಾಗಬಹುದು ಹೇಳು ಸೀತಾ? ಈ ರೈತನಿಗೆ ಎಷ್ಟು ಸಂಕಟವಾಗಬಹುದು ಸೀತಾ? ಈ ರೈತನ ಗೋಳು ಕಣ್ಣೀರಿನ ಗೋಳು ಸೀತಾ, ಈ ರೈತನ ಬಾಳು ಕಣ್ಣೀರಿನ ಗೋಳು. ಸ್ವಾಮಿ, ದಯವಿಟ್ಟು ನೀವು ಈ ರೀತಿ ಅಳಬೇಡಿ ಸ್ವಾಮಿ, ಅಳಬೇಡಿ. ನೀವು ಈ ರೀತಿ ಅಂತಾರೆ ನನ್ನ ಹೃದಯ ಕತ್ತರಿಸಿದಂತ ಆಗ್ತಾ ಇದೆ ಸ್ವಾಮಿ. ಆ ದೇವರ ಬೆಳಕು ನಮ್ಮ ಮೇಲೆ ಇದೆ. ಆ ದೇವರಿಗೆ ಶರಣು ಅಂತ ಕೈ ಮುಗಿಯಿರಿ
ಆತನಿಗೆ ಎಂತ ಧೈರ್ಯ. ಮೇಲೆ ಇರೋನು ಪರಮೇಶ್ವರ, ಅವನು ಆಡಿಸದಂತೆ ಆಡುವ ಬಂದಿದ್ದು ಬರಲಿ, ಆ ಶಿವನ ಇಚ್ಛೆಯಂತೆ ನಡೀಲಿ ಸೀತಾ. ಹಾಗಾದ್ರೆ ಮತ್ತೇಕೆ ನಮಗೆ ಗೊತ್ತಾ, ಈ ನಮ್ಮ ಧೈರ್ಯ ನಮಗೆ ಪಕ್ಕ ಆಯ್ತಲ್ಲ. ನೀ ಹೇಳಿದ್ರೆ ನಾಯಕ ಮಾಡಲಿ ಅದರ ಲೆಕ್ಕ. ಎತ್ತಿ ಹಾಕುತ್ತ ಬಾರಿ ನನ್ನ ಪಕ್ಕ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೀಗೆ ನಾವು ಸುದ್ದಿ ಹಾಡುವಾಗ ಬದುಕು ಸ್ವರ್ಗವೇ. ಓ ಅನುಗಾಲ ಶುಭಯೋಗ, ಅನುಗಾಲ ಅನುರಾಗ ಶುಭಯೋಗ. ಲಾ 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 ಲಾ. ಲಾ 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 ರೀ, ಹೊಲಕ್ಕೆ ಹೋದ ನನ್ನ ಮೈದನ ಇಷ್ಟೊತ್ತಾದ್ರೂ ಬರ್ಲಿಲ್ಲ ರೀ. ಆದಷ್ಟು ಫೋನ್ ಆರ್ಡರ್ ಮಾಡ್ರಿ, ಅವನನ್ನ ಬಾ ಅಂತ ಹೇಳಿ ಸ್ವಾಮಿ. ಏಕೆ ಸೀತಾ, ಮಳೆ ಮತ್ತೇನಾದ್ರೂ ಬಂದು ಬಿಟ್ಟಿತಾ? ಅಣ್ಣ, ಯಾಕೆ ಸಹೋದರ ಗಡಿಬಿಡಿಯಿಂದ ಓಡಿ ಬಂದಿಯಲ್ಲ? ಘಾತವಾಗಿತ್ತಣ್ಣ, ಘಾತವಾಗಿತ್ತು. ನಾನು ಕಷ್ಟಪಟ್ಟು ದುಡಿದ ಮಾಡಿದ ಬೆಳೆಯಲ್ಲ ಹಾಳಾಗಿ ಹೋಗಿತ್ತಣ್ಣ, ಹಾಳಾಗಿ ಹೋಗಿ. ಮತ್ತೇನಾದ್ರೂ ತುಂಬಿ ಬಂತೇನೋ? ದಡದಲ್ಲಿದ್ದ ನದಿಯ ನೀರು 15 ಸೆಕೆಂಡಿನಲ್ಲಿ ಎತ್ತಿನ ಸೆಟ್ಟಿಗೆ ಅವನು ತುಂಬಿಕೊಂಡು ಬೋರ್ ಕರಿದು ಅಯ್ಯೋ ದುರ್ವಿಧಿಯೇ, ಅಯ್ಯೋ ನೀನು ಬಂದು ಅಲ್ಲಿಂದ ಸೆಟ್ಟಿನಲ್ಲಿರುವ ಜನಕರ ಗತಿ ಏನಾಯ್ತು? ದನಕರಗಳು ಏನು ಆಗು ಎದೆ ಮಠ ತುಂಬಿದ ನದಿ ನೀರಿನಲ್ಲಿ ನಿಂತು ಕುಡುಗೋಲಿನಿಂದ ಎಲ್ಲ ದನಕರ ಹಗ್ಗವನ್ನು ಕೊಯ್ದು ಈಗ ಇನ್ನು ಸಮರ್ಪಣೆ. ಅಯ್ಯೋ ಏನ್ರಿ ಇದು, ಮುಂದೆ
ಮಗಳು ಇನ್ನು ಮನೆಗೆ ಬರ್ಲಿಲ್ವಲ್ರಿ? ನಮ್ಮ ಜನಕ್ಕೆ ನಮ್ಮ ಎತ್ತು ಎಮ್ಮೆಗಳು ಏನು ಆಗುವುದಿಲ್ಲ ಅತ್ತಿಗೆ. ಅವೆಲ್ಲ ಈಜುತ್ತ ಬರುತ್ತವೆ, ಆದರೆ ಕರುಗಳು ಈಜಿ ಬರುವುದು ದುರ್ಲಭ. ದುರ್ವಿಧಿಯೇ ದನ ಕಳೆದುಕೊಂಡು ಬಜಾರ್ನಲ್ಲಿ ದನಗಳಿಲ್ಲದಂತಾಯಿತೆ. 10 ನಿಮಿಷದಲ್ಲಿ ಹತ್ತಿರ ತುಂಬಿ ಬರುವ ಈ ನದಿ ನಮ್ಮ ಆಘಾತಕ್ಕೆ ಕಾರಣವಾಗಿದೆ. ದೇವಾ, ಹೇ ಉತ್ತಮಲ್ಲೇಶ್ವರ, ನಾ ಏನು ಮಾಡಲಿ? ಬೆಳೆದು ನಿಂತ ಈ ನದಿಯ ಪಾಲಾಗಿ ಹೋಯ್ತಾ ದೇವಾ, ನದಿಯ ಪಾಲಾಗಿ ಹೋಯ್ತಾ. ಉತ್ತಮಲ್ಲೇಶ್ವರ, ನಿನ್ನ ಔಷ ನಮ್ಮ ಮೇಲಿದ್ದರು ನಮ್ಮ ಲಾಭದ ಪೈರು ನದಿಯ ಪಾಲಾಯಿತೆ ದೇವಾ, ನದಿಯ ಪಾಲಾಯಿತೆ. ಏನು ಮಾಡಲಿ ಹೇಳು ದೇವಾ, ಏನು ಮಾಡಲಿ? ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲಿ, ಇಲ್ಲ ಈ ಮಳೆಯಿಂದ ಬೆಳೆಯನ್ನು ಬರುತ್ತಿರುವ ಈ ನದಿ ಹಾರಲೇ ಹೇಳು ಏನು ಮಾಡಲಿ? ಸ್ವಾಮಿ, ದಯವಿಟ್ಟು ನೀವು ಈ ರೀತಿ ಅಳಬೇಡಿ ಸ್ವಾಮಿ, ಅಳಬೇಡಿ. ಪ್ರಾರಂಭ ಧರ್ಮದ ಮುಂದೆ ಅದು ಹೇಗೆ ನಡೆಯಿತು, ನಾವು ಹಾಗೆ ನಡೆಯಲೇಬೇಕು ಸ್ವಾಮಿ, ನಡೆಯಲೇಬೇಕು. 19ನೇ ವಯಸ್ಸಿಗೆ ಕಾಲಿಡ್ತಿರುವ ನಿಮ್ಮ ತಮ್ಮನ ಮುಂದೆ ನೀವು ಈ ರೀತಿ ಅಳ್ತಾ ಕೂತ್ರೆ ಗಂಡದಿ ಅವನು ಏನು ಮಾಡಬೇಕು ಸ್ವಾಮಿ, ಏನು ಮಾಡಬೇಕು? ಸರಿ, ಆ ಹೊಳೆಯಲ್ಲಿ ಕುಸ್ತಿ ಆಡುವ ಮಗ ಈಜಿ ತನ್ನ ಪ್ರಾಣವನ್ನು ಕಾಪಾಡಿಕೊಂಡು ಮನೆಯಲ್ಲಿ ಸೇರಿದ್ದಾನೆ. ಅದಕ್ಕೆ ಸಂತೋಷ ಪಡಿ ಸ್ವಾಮಿ. ಆ ಭೂತಾಯಿ ಈ ಸಲ ನಾಶವಾಗಿರಬೇಕು, ಮುಂದೆ ಆದ್ರೂ ನಮ್ಮ ಕೈ ಹಿಡಿದು ಕಾಪಾಡುತ್ತಾಳೆ. ಈಗ ನಮ್ಮ ಮಗ ಮನೆ ಬಂದು ಸೇರಿದನಲ್ಲ, ಅದಕ್ಕೆ ಸಂತೋಷ ಪಡಿ ಸ್ವಾಮಿ, ಸಂತೋಷ ಪಡಿ. ದಂಡೆಗೆ ಮಾತನಾಡಿದ ಸೀತಾ, ಎಂತ ದಂಡೆಗೆ ಮಾತನಾಡಿದ. ನಿನ್ನ ಈ ನುಡಿಯನ್ನು ಕೇಳಿ ಒಣಗಿದ ಮರ ಚಿಗುರಿದಂತಾಯ್ತು, ಬತ್ತಿದ ಕೆರೆ ತುಂಬಿದಂತಾಯ್ತು, ನನ್ನ ಒಡಲಿಗೆ ಹತ್ತಿದ ಬೆಂಕಿ ಆರಿದಂತಾಯ್ತು. ಅಷ್ಟೇ ಗಂಡ ಸೀತಾ, ಬಿಕ್ಕಿ ಬಿಕ್ಕಿ ಬರುವ ಈ ದುಃಖ ಆಯ್ತು. ಬಾ ಸೋದರ ಬಾ, ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ. ಗುರು ಎಂಬ ಅರಿವಿನ ಬೆಳಕಿನಲ್ಲಿ ಜೀವಿ ಬದುಕೋಣ. ಬಾ, ನೀನೊಬ್ಬನಿದ್ದರೆ ಸಾಕು ನನ್ನೊಂದಿಗೆ. ಇಂಥ ಸಾವಿರ ಕಷ್ಟಗಳು ಬಂದರು ಹೆದರಿಸಿ ಬದುಕುತ್ತಾನೆ ಈ ನಿಮ್ಮ ಅಣ್ಣ. ಪವಿತ್ರ ಅಂಡ ಅತ್ತಿಗೆಯರ ವರದ ಅಂತ ಸದಾ ನಮ್ಮ ಮಸ್ತಕದ ಮೇಲಿರುವಾಗ ಪ್ರಕೃತಿಯ ಈ ಕೋಪ ಬೆಟ್ಟದ ನಮ್ಮ ದನಕರಗಳು ಅಬ್ಬ ದನಕರಗಳು ತೇಲಿದವು. ಆದರೆ ನಾನು ಪ್ರೀತಿಯಿಂದ ಉಂಡಿದ್ದೆ ಉಳಿಸಿ ತಿಂದಿದ್ದೆ ತಿನಿಸಿ ಬೆಳೆಸಿದ ನನ್ನ ರಾಮ ಲಕ್ಷ್ಮಣರ ಮಟ್ಟಗಳು ನಾನು ಎಷ್ಟು 1 ಕಿಲೋಮೀಟರ್ ಒಳಗೀಜಿ ಹೋದರು ಸಿಗಲೇ ಇಲ್ಲ ಅಣ್ಣ. ಈ ದುಃಖದ ಕಿಚ್ಚನ್ನು ಆರಿಸಿಕೊಳ್ಳುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಆದರೆ ಧಿಕ್ಕಾರವಿರಲಿ ಗಂಡದೇವನಾದ ನೀನು ನಿನ್ನ ಹೆಸರಿಗೆ ತಕ್ಕಂತೆ ನೀನು ಇರಬೇಕಪ್ಪ. ನೀನು ಯಾರು ಗೊತ್ತಾ? ವೀರ ಬಜರಂಗಿ ಅವತಾರ ಅಪ್ಪ, ನೀನು ವೀರ ಬಜರಂಗಿ. ನೀರು ಈ ನಿಮ್ಮ ಮನೆ ಹತ್ತಿರಾನೇ ಬಂದಿದೆ, ಬೇಗ ಮನೆ ಖಾಲಿ ಮಾಡಿದೆ. ಏನು, ನಾವು ಮನೆ ಖಾಲಿ ಮಾಡಬೇಕು? ಹಾಗಾದರೆ ಹೋಗುವುದಾದ್ರೆ ಏನು?
ಹೌದಪ್ಪ, ಡ್ಯಾಮ್ ಒಡೆಯುವ ಸಂಭವವಿದೆ. ಈಗ ನಿಮ್ಮೆಲ್ಲರ ಪ್ರಾಣವನ್ನು ಉಳಿಸಿಕೊಳ್ಳುವುದು ಮುಖ್ಯ. ಮೇಲಿನ ಶ್ರೀ ಉತ್ತಮಲಿಂಗನ ಗುಡ್ಡಕ್ಕೆ ನಿಮ್ಮನ್ನು ಶಿಫ್ಟ್ ಮಾಡಲಾಗಿದೆ. ಮನೆಗೆ ಶಿಫ್ಟ್ ಹಾಕಿ. ಆಯ್ತು, ಬನ್ನಿ ಎಲ್ಲರೂ ಹೋಗೋಣ. ನಗುತ್ತೈತಿ ದೈವ, ಅಳತೈತಿ ಜೀವ, ಆಟ ನಗುತ್ತೈತಿ ದೈವ, ಅಳುತ್ತೈತಿ ಜೀವ, ನಗುತ್ತೈತಿ ದೈವ, ಅಳುತ್ತೈತಿ ಜೀವ, ಆಟ ಮಾನವ, ವಿಜಯಾಟ ಮಾವ, ಅಕ್ಕ, ಬಜರಂಗಿ, ಯಾರೂ ಇಲ್ಲವಲ್ಲ ಮನೆಯಲ್ಲಿ. ಎಲ್ಲರೂ ಎಲ್ಲಿ ಹೋಗಿರಬಹುದು? ನದಿಯ ನೀರು ಮನೆಯ ಹತ್ತಿರ ಬಂದಿದ್ದೆಂದು ಎಲ್ಲಾದರೂ ಹೋಗಿರಬಹುದು. ಇಲ್ಲ, ಹೊಳೆ ದಂಡೆಯ ಹೊಲಗಳು ನೀರು ಪಾಲಾದವೆಂದು ಏನಾದರೂ ಅನಾಹುತ ಮಾಡಿಕೊಂಡರೆ ಏನು ಮಾಡಲಿ? ಯಾರನ್ನು ಕೇಳಲಿ? ಪಕ್ಕದ ಮನೆಯವರನ್ನು ಕೇಳಬೇಕೆಂದರೆ ಅವರು ಕೂಡ ಮನೆಯಲ್ಲಿ ಇಲ್ಲ. ಈಗ ನನ್ನ ಶಿಕ್ಷಣಕ್ಕೆ ಹಣ ಬೇಕಾಗಿದೆ. ಯಾರನ್ನ ಕೇಳಲಿ? ಈಗ ಏನು ಮಾಡಲೇನು ನಾನು? ಅಲ್ಲದೆ ನನ್ನ PSI ಇಂಟರ್ವ್ಯೂ ಬೇರೆ ಬಂದಿದೆ, ಅದಕ್ಕೂ ಹಣ ಬೇಕು. ಯಾರನ್ನು ಕೇಳಲಿ? ಓ ದೇವರೇ, ಇದೆಂತಹ ಗತಿ ಬಂದಿತ್ತು ನನಗೆ. ತಂದೆ ಎಲ್ಲಿದ್ದಾನೆ ಎಂಬುದು ಗೊತ್ತಿಲ್ಲ. ತಾಯಿ ಇಲ್ಲದ ಈ ನನ್ನ ಬಾಳು ಬರುಡಾಗಿದೆ. ಇರಲಿ, ಮಾವಂದಿರು ಎಲ್ಲಿದ್ದಾರೆ ಅಂತ ನೋಡಲೇಬೇಕು.